ದಕ್ಷಿಣ ಭಾರತದಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆ ಒದಗಿಸ್ತಾ ಇರುವ ಕಾವೇರಿ ಆಸ್ಪತ್ರೆ ಸಮೂಹ ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಹೊಸ ಆಸ್ಪತ್ರೆ ಆರಂಭಿಸಿದೆ. ನೂತನ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಶುಭ ಹಾರೈಸಿದರು. ಚೆನ್ನೈ, ಸೇಲಂ, ಹೊಸೂರು ಸೇರಿದಂತೆ ದಕ್ಷಿಣ ಭಾರತದ ವಿವಿಧ ನಗರಗಳಲ್ಲಿ ಆಸ್ಪತ್ರೆಗಳನ್ನು ಆರಂಭಿಸಿರುವ ಕಾವೇರಿ ಆಸ್ಪತ್ರೆ ಸಮೂಹಕ್ಕೆ ಮಾರತಹಳ್ಳಿ ಆಸ್ಪತ್ರೆಯು 12ನೇದಾಗಿದೆ. ಬೆಂಗಳೂರಲ್ಲಿ ಇದು 2ನೇ ಆಸ್ಪತ್ರೆಯಾಗಿದೆ. ನೂತನ ಆಸ್ಪತ್ರೆಯಲ್ಲಿ 24x7 ತುರ್ತು ಸೇವೆ, ಅಪಘಾತ ಮತ್ತು ತೀವ್ರ ನಿಗಾ ಘಟಕದ ಸೌಲಭ್ಯ ಇದೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ಕಾವೇರಿ ಆಸ್ಪತ್ರೆಯ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಮಣಿವಣ್ಣನ್ ಸೆಲ್ವರಾಜ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿಜಯ್ ಭಾಸ್ಕರನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Let's thank the Honorable Chief Minister, the Honorable MLAs, the Honorable MLC to be a part of this and be a part of the inauguration. ಮುಖ್ಯಮಂತ್ರಿಗಳಿಗೆ And today the second unit in Bengaluru, the Kaveri Hospital, Marathahalli. Let's thank the Honorable Chief Minister, the Honorable MLAs, the Honorable MLC to be a part of this and be a part of the inauguration. 25 ವರ್ಷಗಳಿಂದ ನಡೀತಾ ಇದೆ. ಇದು ರಿನ್ಯೂವಲ್ ಆಗಿದೆ. ಸೊ ಈ ಆಸ್ಪತ್ರೆನ ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಅವರೆಲ್ಲರಿಗೂ ಕೂಡ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ಗಳಿಗೆ, ಬೇರೆಯವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರಿದ್ದೇನೆ. ಆಸ್ಪತ್ರೆ ಚೆನ್ನಾಗಿ ಬೆಳೀಲಿ, ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಮತ್ತು ಬಡವರಿಗೆ ಹೆಚ್ಚು ಅನುಕೂಲ ಮಾಡಲಿ ಅಂತೇಳಿ ನಾನು ಬೆಂಗಳೂರು ಬರ್ತಾ ಇದೆ. ಇನ್ನೂ 2 ಹಾಸ್ಪಿಟ್ಲ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.